ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಈ ರೀತಿ ರೆಡಿಯಾಗಿ ಹೊರಟಿದ್ದೆ ನನ್ನ ಫ್ರೆಂಡ್ದು ಬೀಗ್ರೂಟ ಫಂಕ್ಷನ್ಗೆ. ಹಾಗೆ ಬಸ್ ಹತ್ಕೊಂಡು ನಾನು ಕೇರ್ಪೇಟೆ ಕಡೆ ಹೊರಟೆ. ಮತ್ತು ಹಾಗೆ ನಮ್ಮ ಹುಡುಗಿದವತ್ತು ಬರ್ಡೇ ಇದ್ದಿದ್ದ ಕಾರಣ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬೇಕ್ರಿ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಚಂದ್ಗೊಳಮ್ಮನ ದೇವಸ್ಥಾನದ ಹತ್ರನೇ ಬೀಗ್ರೂಟ ಫಂಕ್ಷನ್ ಇದ್ದಿದ್ದರಿಂದ ಫಸ್ಟು ನಾವೆಲ್ಲ ದೇವ ದರ್ಶನ ಮಾಡ್ಕೊಂಬರೋಣ ಅಂತ ದೇವಸ್ಥಾನ ಕಡೆ ಹೊರಟು. ಅಲ್ಲಿ ನೋಡಿದ್ರೆ ನಮ್ಮ ಮದುಮಗಳು ಸಿಕ್ಬಿಡದ. ಸರಿ ಅಂತ ನಾವು ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಹಾಲ್ ಕಡೆ ಹೊರಡ್ತಿದ್ದಂಗೆ ನಮ್ಮ ಹುಡುಗಿರು ಎಲ್ರಿಗೂ ಇವಳೆ ಅಂತ ತೋರಿಸ್ತಾವಳೆ. ನಾನು ಇದ್ಯಾಕೆ ಹಿಂಗೆ ತೋರಿಸ್ತಾವಳೆ ಎಲ್ಲರಿಗೂ ಅಂತ ಅಂದ್ಕೊಂಡ್ರೆ ಎಲ್ಲರೂ ಕೇಳ್ತಾ ಇದ್ರಂತೆ ಮದುವೆ ವ್ಲಾಗ್ ನೋಡಿಬಿಟ್ಟು ಯಾರು ವ್ಲಾಗ್ ಮಾಡಿದ್ದು ಅಂತ. ಅದಕ್ಕೆ ಎಲ್ರಿಗೂ ನನ್ನನ್ನು ತೋರಿಸ್ತಾ ಇದ್ಲು. ಈ ಕಡೆ ನೋಡಿದ್ರೆ ಈ ಮೇಡಮ್ ಅವ್ರದ್ದು ಎಲ್ಲಿ ಬಂದರೂ ಫೋಟೋಶೂಟ್ ಮಾತ್ರ ಮುಗಿತಾ ಇರಲಿಲ್ಲ. ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಫಂಕ್ಷನ್ ಹಾಲಿಗೆ ಜೋಡಿ ಎತ್ಗಳು ಎಂಟ್ರಿ ಕೊಟ್ಟು ನಾವು ಇದೇನಕ್ಕಿದು ಈ ರೀತಿ ಕರೆಸ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೋ. ಆಮೇಲೆ ಗೊತ್ತಾಯಿತು ಮದುವೆ ಗಂಡು ಹೆಣ್ಣಿಗೆ ಇಬ್ರಿಗೂ ಮದುವೆಲಿ ಹಳ್ಳಿಕಾರ ಎತ್ಗಳನ್ನ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅಂತ ಬೀಗ್ರೂಟ ಫಂಕ್ಷನ್ಗೆ ತಂದಿದ್ರು. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಈ ಕಡೆ ನೋಡಿದ್ರೆ ಅವ ಅಂಕಲ್ ಅಂತೂ ಅವಾಗಿಂದನೂ ಪೌಡರ್ ಹಾಕಿದ್ದು ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ. ಈ ಕಡೆ ನೋಡಿದ್ರೆ ಆಲ್ರೆಡಿ ಯಾರೋ ತಂದು ಕೊಟ್ಟಿದ್ದ ಗಿಫ್ಟನ್ನ ಮತ್ತೆ ತಗೊಂಡು ಮದುಮಗಳಿಗೆ ಕೊಟ್ಟು ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೋಗ್ತಿದ್ದ. ಬಟ್ ಅವಳಿಗೆ ಪ್ರ್ಯಾಂಕು ಅಂತ ಡೌಟ್ ಬಂದು ನೇಮ್ ನೋಡ್ತಾ ಇದ್ಲು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇವ್ರ ತರ್ಲೆಗಳು ಇದ್ದಿದ್ದೆ ಅಂತ ಅಂದ್ಕೊಂಡು ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಹೊರಟು. ಅಲ್ಲಿ ನೋಡಿದ್ರೆ ನಮ್ಮ ಎಲೆ ಫುಲ್ಲು ವೆರೈಟಿ ತುಂಬಿದ್ರೆ ಮೇಡಮ್ ಅವ್ರು ನೋಡಿ ಬರ್ರಿ ಚಿಕನ್ ತಿನ್ಕೊಂಡು ಕೂತವ್ರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವಳ ಕತೆ ಒಂದ್ ಸೈಡ್ ಆದ್ರೆ ಇವನ್ ಕತೆನೆ ಬೇರೆ. ಎಲ್ಲ ನಾನ್ ವೆಜ್ ತಿಂತಿದ್ರೆ ಇವನು ಕುರ್ಕುರೆ ತಿನ್ಕೊಂಡು ನಿಂತವನೆ. ಡಿಪ್ರೆಷನ್ ಸರಿ ಅಂತ ಎಲ್ರಿಗೂ ಬಾಯ್ ಹೇಳಿ ಅಲ್ಲೇ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ ಅಪ್ಪ ಅಮ್ಮನೂ ಸಿಕ್ಕಿದ್ರು. ಹಾಗೆ ನಮ್ಮ ಅಪ್ಪನ ಜೊತೆ ನಾನು ಊರ ಕಡೆ ಬಂದೆ. ಅದಾದಮೇಲೆ ತುಂಬಾ ಅಸೈನ್ಮೆಂಟ್ಸ್ ಇತ್ತು, ಅದನ್ನು ಬರಿತಾ ಇದ್ದೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.